ಅಜ್ಜಿ ಅಜ್ಜಿ ಏನ್ ಮಾಡ್ತಾ ಇದೀಯ ನೀನು? ಅಯ್ಯೋ, ಈ ರೇಡಿಯೋದಲ್ಲಿ ಮೊದಲೆಲ್ಲ ಹಳೆ ಸಾಂಗ್ ಬರ್ತಿದ್ವು, ಕೇಳಕ್ಕೆ ಎಷ್ಟು ಚೆನ್ನಾಗಿರ್ತಿತ್ತು. ಈಗ ಯಾವುದೋ ಹಳೆ ಸಾಂಗೇ ಬರ್ತಾ ಇಲ್ಲ. ಇದು ಯಾಕೋ ಹಾಳಾಗಿರಂಗೈತೆ. ನಿಮ್ಮ ಅಪ್ಪ ಬಂದರೆ ಒಂಚೂರು ಇದನ್ನ ರಿಪೇರಿ ಮಾಡ್ಕೊಂಬರಕ್ಕೆ ಹೇಳ್ಬೇಕು ಮಗ. ಅದಕ್ಕೆ ಕೈಯಲ್ಲೇ ಇಟ್ಕೊಂಡಿದ್ದೀನಿ, ಅವ್ನು ಬಂದ ತಕ್ಷಣ ಕೊಟ್ಟು ಕಳ್ಸೋಣ ಅಂತ. ಅಜ್ಜಿ, ನಿನಗೆ ಹಳೆ ಸಾಂಗ್ ಎಲ್ಲ ಬರುತ್ತಾ ಹೇಳಕ್ಕೆ? ನನಗೊಂದು ಹೇಳಜ್ಜಿ, ನಾನು ಕೇಳ್ತೀನಿ. ಅಯ್ಯೋ ನನ್ನ ಬಂಗಾರ, ನಿನಗಿಲ್ಲದ್ದ ಯಾವ್ದು ಹೇಳಿ? ಜನಪದ ಗೀತೆ ಹೇಳ, ಕೇಳ್ತೀಯಾ? ಹೇಳಜ್ಜಿ, ಆಯ್ತು, ಅದೇ ಹೇಳು, ನಾ ಕೇಳ್ತೀನಿ. ಚೆನ್ನಾಗಿರೋದು ಹೇಳ್ಬೇಕಾ ಮತ್ತೆ? ಹ್ಞೂನವಾ ಬಂಗಾರ, ಚೆನ್ನಾಗಿರೋದೇ ಹೇಳ್ತೀನಿ. ಆಡಿ ಬಾಯನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿನೀರ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ, ಕೂಸಿದ್ದ ಮನೆಗೆ ಬೀಸಣಿಗೆಯ ತಾಕೆ, ಕೂಸು ಕಂದಯ್ಯ ಒಳವರಾಗ, ಕೂಸು ಕಂದಯ್ಯ ಒಳವರಗ ಆಡಿದರೆ ಬೀಸಣಿಗೆ ಗಾಳಿ ಸುಳಿದಾವ, ಅತ್ತಾರೆ ಹಳಲವ್ವ ಈ ಮುತ್ತು ನನಗಿರಲಿ, ಕೆಟ್ಟಾರೆ ಕೆಡಲಿ ಮನೆಗೆ ಲಾಸ, ಕೆಟ್ಟಾರೆ ಕೆಡಲಿ ಮನೆಗೆ ರಸ, ನಿನ್ನಂತ ಮಕ್ಕಳಿರಲವ್ವ ಮನೆಯೊಳಗ, ಮಕ್ಕಳಿರಲವ್ವ ಮನೆಯೊಳಗ. ಅಜ್ಜಿ, ಚೆನ್ನಾಗಿ ಹೇಳ್ತೆ ಕಣಜ್ಜಿ ನೀನು. ವಾ, ಎಷ್ಟು ಚೆನ್ನಾಗಿ ಹೇಳ್ತೀಯ ನೋಡು ನೀನು. ಇಷ್ಟ ಆಯ್ತಾ ನಿನಗೆ? ವಾ, ಎಷ್ಟು ಮುದ್ದಾಗಿ ನಗಡ್ತದವ ಇದು. ನೋಡಕ್ ನನ್ನ ಕಣ್ಣೇ ಸಾಕಾಗೋದಿಲ್ಲ. ಯಪ್ಪ, ಎಷ್ಟು ಮುದ್ದು ಮಕ್ಕ ಇದ್ರದು. ಇಂಥ ಮಗಿನ ಹೊಡೆಯೋಕೆ ಕೈಯಾರ ಹೆಂಗೆ ಬರ್ತದೋ. ನಾಶವಾಗಿ ಹೋಗ್ಲಿ ಅವಳು. ಅವ, ಏನಾರ ತಿಂತೀಯಾ? ತಂದ್ಕೊಡ್ಲಾ? ಅಯ್ಯೋ, ಈ ಮುದುಕಿ ಕೂತಿದೆ ಇಲ್ಲಿ. ಈ ಮುದುಕಿ ಹತ್ರ ಏನು ಕೇಳೋಕ್ಕಾಗುತ್ತೆ? ನೇತ್ರ ಇದ್ದಾಳ, ಕೇಳಂತಡಿ ಮೊದಲು. ಅವಳಿದ್ದಾಳೆ ಅಂತಂದರೆ ಆಮೇಲೆ ಮಾತಾಡಿದ್ರೆ ಆಯ್ತು. ಅಮ್ಮ, ಏನು ಮಾಡ್ತಿದ್ದಮ್ಮ? ಓ ಸಾವಿತ್ರಿ ಅವರು, ಏನು ಇಷ್ಟು ದೂರ ಬಂದ್ಬಿಟ್ಟಿದ್ದೀರಾ? ಏನು ವಿಷಯ? ಅದು ಏನಿಲ್ಲಮ್ಮ, ಒಂದು ಸ್ವಲ್ಪ ಬೇಳೆ ಬೇಕಿತ್ತು. ನೇತ್ರ ಇದ್ದಾಳೇನೋ, ಇಸ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೆ, ನಿನ್ನ ಗಂಡ ರೇಷನ್ ತಂದಾಕಲ್ವಾ ಮನೆಗೆ? ಅವ್ರಿವ್ರ ಮನೆ ಬೇಳೆ ಸಕ್ಕರೆ ಬೆಲ್ಲ ಇದಕ್ಕೆ ಒಡ್ಡಾಡ್ಬಿಡು. ನಿನ್ನ ಗಂಡ ತಂದಿದ್ನೆಲ್ಲ ಏನು ಮಾಡ್ತೀಯಾ? ನಡಿ, ಕೇಳ್ತೀನಿ. ಅವನೇನು ತರಕಾರಿ ರೇಷನ್ ತರ್ತಾನೆ ಇಲ್ಲ, ಕೇಳ್ತೀನಿ. ಇದೊಂದು ಮುದುಕಿ ಏನು ಕೇಳಂಗಿಲ್ಲ, ಹಂಗೆ ಮೈ ಮೇಲೆ ಬರ್ತತೆ. ಹೆಂಗಾರ ಇದ್ದಾಳವ ನೇತ್ರ ಈ ಮುದುಕಿ ಜೊತೆಗೆ. ಉಂಡೂರಿ ಅಂದರೆ ಉಪವಾಸನೇ ಉರಿತತೆ ದರಿದ್ರದ್ದು. ಹಂಗಲ್ಲ ಕಣಮ್ಮ, ಅಲ್ಲಿ ಅಂಗಡಿ ಶೆಟ್ರ್ ಅಂಗಡಿ ಬಾಕ್ಲು ಹಾಕ್ಬಿಟ್ಟಿತ್ತು. ಅದಕ್ಕೆ ಒಂದು ಸ್ವಲ್ಪ ಇಸ್ಕೊಂಡು ಹೋಗೋಣ, ಸಂಜೆ ಬಂದ್ಮೇಲೆ ಕೊಟ್ರಾಯ್ತು ಅಂತ. ಇದ್ದಾಳ ನೇತ್ರ? ಅವಳೆಲ್ಲವ ಇದ್ದಾಳೆ. ಬೆಳಿಗ್ಗೆ ಹೋದವಳು ಮಕ ತೊಳ್ಕೊಂಬರ್ತೀನಿ ಅಂತ ಎಂತದ ಪರ್ರರ್ ಅಂತೆ, ಅಲ್ಲಿಗೆ ಹೋಗಿದ್ದಾಳಂತೆ ಪರ್ಕೆ ತಗೊಂಡು ಮಕ ತೊಳ್ಸ್ಕೊಳಕ್ಕೆ. ಏನು ವಿಷಯ? ಬೇಳೆ ತಾನೆ, ನಾನೇ ಕೊಡ್ತೀನಿ ತಡಿ. ಪಾರ್ಲರಿಗೆ ಹೋಗಿದ್ದಾಳ ಹಂಗಾದ್ರೆ? ಎಷ್ಟೊತ್ತಿಗೆ ಬರ್ಬೋದು? ಅವಳು ಎಷ್ಟೊತ್ತಿಗಾರ ಬರಲಿ, ನಿನಗೆ ಯಾಕೆ ಸಾವಿತ್ರಿ? ನಿನಗೆ ಬೇಳೆ ತಾನೆ, ನಾನು ಕೊಡ್ತೀನಿ ತಡಿ. ಅಯ್ಯೋ, ಇರ್ಲಿ ಬಿಡಮ್ಮ ಅತ್ಲಾಗೆ. ಏನೋ ಶೆಟ್ರು ಬಾಕ್ಲ ತೆಗಿತಾರೇನೋ, ಅಲ್ಲೇ ತಗೊಂಡು ತಿನ್ಬಿಡು. ಇದು ಒಂದು ಹೆಂಗಸು, ಬೆಳಗ್ಗೆ ಅಂತ ಬಂದ್ಲು, ಹಾಗೆ ಹೋದ್ಲು ನೋಡು. ಏನೋ ಮಾತಾಡೋಕ್ಕೆ ಬಂದಿದ್ದಾಳೆ ಅನ್ಸುತ್ತೆ ಇವಳು ನನ್ನ ಸೊಸೆ ಹತ್ರ. ಇನ್ನು ಏನೇನು ಹಚ್ಕೊಡ್ತಾಳೋ ಏನೋ, ಬರೀ ಮನೆಗೆ ಬೆಂಕಿ ಹಾಕಕ್ಕೆ ಕಾಯ್ತಾ ಇರ್ತಾಳೆ ಇವಳಂತೂ. ದಿನ ನಿನ್ನ ಹಿಂಗೆ ಪಾರ್ಕಲ್ಲಿ ಮೀಟ್ ಮಾಡೋಕ್ಕೆ ಭಾಳ ಬೇಜಾರಾಗುತ್ತೆ ನೇತ್ರ. ಎಷ್ಟು ದಿನ ಅಂತ ಹಿಂಗೆ ಇರೋಕ್ಕಾಗುತ್ತೆ ಹೇಳು ನಾವು? ನೀನು ಬಂದ್ಬಿಡು ನನ್ನ ಜೊತೆಗೆ, ನಾವಿಬ್ಬರು ಆರಾಮಾಗಿರೋಣ. ನೋಡು, ನಾನು ಫ್ಯಾಕ್ಟ್ರಿಯಿಂದ ಹಂಗೆ ಬಂದಿದ್ದೀನಿ. ನಿನಗೆ ಹೆಂಗೆ ಹೇಳಬೇಕು ನನಗೆ ಅರ್ಥನೇ ಆಗ್ತಾ ಇಲ್ಲ. ನಮ್ಮನೇಲಿ ನಾನು ಮದುವೆ ವಿಚಾರ ಮಾತಾಡ್ತಿದ್ದಾರೆ ಗೊತ್ತಾ ನಿನಗೆ? ನನಗೆ ನಿನ್ನನ್ನು ಬಿಟ್ಟು ಇರೋಕ್ಕಾಗ್ತಾ ಇಲ್ಲ. ನೀನು ಅರ್ಥ ಮಾಡ್ಕೋ, ಬಾ ನನ್ನ ಜೊತೆಗೆ. ಇವಾಗಲೇ ಹೋಗೋಣ, ಮದುವೆ ಆಗೋಣಂತೆ ನಾನು ನೀನು. ಏನು ಮದ್ವೆನಾ? ಆಗೋಣ, ಅದಕ್ಕೇನು ಈಗಲೇ ಅರ್ಜೆಂಟು? ನಿಧಾನಕ್ಕಾಗನಂತೆ ಬಿಡು. ನಾವು ಮದುವೆ ಆದರೆ ನಮಗೆ ಅಂತ ಟೈಮ್ ಸಿಗುತ್ತಾ ಹೇಳು? ಆದಷ್ಟು ಬೇಗ ಆಗೋಣ ಆಯ್ತಾ? ನೀನೇನು ಬೇಜಾರಾಗಬೇಡ. ನೀನು ನನಗೋಸ್ಕರ ಇರೋದು, ನಾನು ನಿನಗೋಸ್ಕರನೇ ಇರೋದು. ಅದಕ್ಕೆ ಮದುವೆನೇ ಆಗಬೇಕು ಅಂತ ಏನಿಲ್ಲಲ್ಲ. ಹಿಂಗೆ ನಾವಿಬ್ಬರು ಎಷ್ಟು ಚೆನ್ನಾಗಿದ್ದೀವಿ, ಇದೇ ಥರ ಇರೋಣ ಆರಾಮಾಗಿ. ಪಾರ್ಕು, ಪಿಕ್ಚರು, ಹೋಟೆಲ್ಲು
ಈ ಥರ ಎಲ್ಲ ತಿರ್ಗಾಡ್ಕೊಂಡಿರೋಕೆ ಎಷ್ಟು ಖುಷಿ ಅನಿಸುತ್ತೆ ನೋಡು. ನೀನಂದ್ರೆ ನನಗೆ ತುಂಬ ಇಷ್ಟ ಕಣೋ, ಅರ್ಥ ಮಾಡ್ಕೋ. ನನಗೂ ನಿನ್ ಕಂಡ್ರೆ ತುಂಬ ಇಷ್ಟ, ಅದಕ್ಕೆ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ತಾ ಇರೋದು. ನಿನಗೆ ನಿಮ್ಮ ಮನೇಲಿ ಒಪ್ಸೋಕೆ ಭಯ ಇದ್ರೆ ಹೇಳು, ನಾನೇ ಬಂದು ಮಾತಾಡ್ತೀನಿ ನಿಮ್ಮ ಅಪ್ಪ ಅಮ್ಮನ ಹತ್ರ. ಇವನು ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ ಅಂತಾನೆ. ಇವನಿಗೆ ನಾನು ಮದುವೆ ಆಗಿರೋ ವಿಚಾರ, ಮಗು ಇರೋ ವಿಚಾರ ನಾನು ಮೊದಲೇ ಹೇಳಬೇಕಿತ್ತು ಅನ್ಸುತ್ತೆ. ಇವಾಗ ಹೇಳಿದ್ರೆ ಏನು ಅನ್ಕೊಂತಾನೋ ಏನೋ. ಬೇಡ ಬಿಡು ಹೇಳೋದು, ಏನಾದರೂ ಮ್ಯಾನೇಜ್ ಮಾಡೋಣ. ಏನು ಯೋಚನೆ ಮಾಡ್ತಾ ಇದೀಯಾ? ನಿನಗೆ ಕೇಳಿದ್ದು, ನಿಮ್ಮ ಅಪ್ಪ ಅಮ್ಮನ ಹತ್ರ ಬಂದು ಮಾತಾಡ್ಲಾ? ಬೇಡ ಬೇಡ ಸಂತು, ನಾನೇ ಮಾತಾಡ್ತೀನಿ ನಮ್ಮ ಅಪ್ಪ ಅಮ್ಮನ ಹತ್ರ. ಇವಾಗ ಸದ್ಯಕ್ಕೆ ಬೇಡ, ಯಾಕಂದ್ರೆ ಇವಾಗ ಟೈಮ್ ಸರಿ ಇಲ್ಲ. ಒಂದು ಸ್ವಲ್ಪ ನಮ್ಮ ಅಪ್ಪನ ಬಿಸ್ನೆಸ್ಸಲ್ಲಿ ಲಾಸ್ ಆಗಿಬಿಟ್ಟಿದೆ. ಅದಕ್ಕೆ ಇವಾಗ ನಾನು ಮಾತಾಡಿದ್ರೆ ನಮ್ಮ ಅಪ್ಪ ಏನು ಅನ್ಕೊಂತಾರೆ ಹೇಳು, ನನ್ನ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ, ಇಂಥ ಟೈಮಲ್ಲಿ ಮಗಳು ಮದುವೆ ಬಗ್ಗೆ ಮಾತಾಡ್ತಾಳಲ್ಲ ಅಂತ ಬೇಜಾರಾಗ್ತಾರೆ. ಅದಕ್ಕೆ ನನಗೆ ಒಂದು ತಿಂಗಳು ಟೈಮ್ ಕೊಡು, ನಾನು ಏನು ಅನ್ನೋದು ನಾನು ನಿನಗೆ ಹೇಳ್ತೀನಿ, ಆಯಿತಾ? ನೋಡು ನೇತ್ರ, ನಿಮ್ಮಪ್ಪ ಒಪ್ಪಿದ್ರು ಒಪ್ಪದಿದ್ರು ನಾನು ನಿನ್ನನ್ನು ಮದುವೆ ಆಗೋದಂತೂ ನಿಜ, ಆಯಿತಾ? ಆಮೇಲೆ ನಿಮ್ಮಪ್ಪ ಒಪ್ಪಲಿಲ್ಲ ಅಂತೆಲ್ಲ ನೀನು ಕಾರಣ ಹೇಳೋ ಹಾಗಿಲ್ಲ. ನಿಮ್ಮಪ್ಪ ಒಪ್ಪಿದ್ರೆ ನಿಮ್ಮಪ್ಪ ಹೇಳಿದಾಗೇ ನಾವು ಮದುವೆ ಆಗೋಣ, ನಿಮ್ಮಪ್ಪ ಅಮ್ಮನ ಆಶೀರ್ವಾದ ತಗೊಂಡು. ಅಕಸ್ಮಾತ್ ಒಪ್ಪಲಿಲ್ಲ ಅಂದರೆ ನಾವು ದೂರ ಹೋಗಿ ಇಬ್ಬರೇ ಮದುವೆ ಆಗೋಣಂತೆ. ನಮ್ಮ ಮನೇಲಿ ಎಲ್ಲರಿಗೂ ಒಪ್ಪಿಗೆ ಇದೆ, ನೀನಂದರೆ ಎಲ್ಲರಿಗೂ ಇಷ್ಟ ಇದೆ, ನಮ್ಮ ಅಮ್ಮನಿಗೂ ತುಂಬ ಇಷ್ಟ ಆಗಿದೆಯಾ ನೀನು. ಬೇಕಿದ್ರೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡೋಕೆ ನಾನು ನಮ್ಮ ಅಮ್ಮನ್ನೂ ಕರ್ಕೊಂಡು ಬರ್ತೀನಿ, ಆಯಿತಾ? ನೀನು ಏನು ಯೋಚನೆ ಮಾಡಬೇಡ. ಆಗ್ಲಿ ಕಣೋ, ನನಗೆ ಒಂದು ತಿಂಗಳು ಟೈಮ್ ಕೊಡು, ಆಯಿತಾ? ಪ್ಲೀಸ್. ಸರಿ ಆಯಿತು, ಒಂದು ತಿಂಗಳಷ್ಟೇ. ಒಂದು ತಿಂಗಳೊಳಗೆ ನೀನು ಏನು ಅನ್ನೋದು ನನಗೆ ಹೇಳಲಿಲ್ಲ ಅಂದರೆ ನಮ್ಮ ಅಮ್ಮನ ಕರ್ಕೊಂಡು ನಾನು ನಿಮ್ಮ ಊರಿಗೆ ಬಂದು ಅಲ್ಲೇ ಮಾತಾಡಬೇಕಾಗುತ್ತೆ ನೋಡು. ಇಲ್ಲ ಇಲ್ಲ, ಒಂದು ತಿಂಗಳು ಸಾಕು, ನಾನು ಮಾತಾಡ್ತೀನಿ, ಆಯಿತಾ? ಸರಿ, ಮತ್ತೆ ಹೇಳು. ಇಷ್ಟು ದೂರ ಬಂದಿದ್ಯಾ? ನಾವು ನಮ್ಮ ಮಾಮೂಲಿ ಜಾಗಕ್ಕೆ ಹೋಗೋಣವಾ? ಈ ಹೋಗೋ ಅಲ್ಲಿಗೆ ಹೆಂಗೆ, ನನಗೆ ನಾಚಿಕೆ ಆಗುತ್ತಪ್ಪ. ಇದೇನು ಮೊದಲನೇ ಸಲ ಅಲ್ಲಲ್ಲ, ನಾವಿಬ್ಬರು ಮದುವೆ ಆಗಿಲ್ಲ ಅನ್ನೋದು ಬಿಟ್ಟರೆ ನಮ್ಮಿಬ್ಬರು ಮಧ್ಯೆ ಸಂಸಾರ ಎಲ್ಲ ಚೆನ್ನಾಗೇ ನಡ್ಕೊಂಡು ಹೋಗ್ತಿದೆ. ಮದುವೆ ಒಂದು ಆಗ್ಬಿಟ್ರೆ ನಮಗೂ ಮಕ್ಕಳು ಮರಿ ಅಂತ ಮಾಡ್ಕೊಳ್ಳೋದ್ರಲ್ಲಿ ಎಷ್ಟು ಖುಷಿ ಇರುತ್ತೆ ಹೇಳು. ಅದಕ್ಕೆ ಸರಿ ಇರಲಿ, ಬಾ ನಾವು ಅಲ್ಲಿ ನಮ್ಮ ಮಾಮೂಲಿ ಜಾಗಕ್ಕೆ ಹೋಗೋಣ. ಈ ನೇತ್ರ ಈ ಕಡೆ ತನ್ನ ಗಂಡಂಗೂ ಮೋಸ ಮಾಡ್ತಿದ್ದಾಳೆ, ಇರೋ ಸತ್ಯನ ಈ ಲವ್ವರ್ ಹತ್ರ ಹೇಳ್ದಲೆ ಅವನಿಗೂ ಮೋಸ ಮಾಡ್ತಿದ್ದಾಳೆ. ಇವಳು ನಿಜ ಇಬ್ಬರಿಗೂ ಗೊತ್ತಾದಾಗ ಏನಾಗುತ್ತೆ ಅನ್ನೋದು ನೀವು ಮುಂದೆ ಕಥೆಯಲ್ಲಿ ನೋಡ್ತೀರಾ. ಈ ಕಥೆನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತೆ ಶೇರ್ ಮಾಡಿ. ನಿಮ್ಮ ಆಶೀರ್ವಾದ ನನಗೆ ಸದಾ ಹೀಗೆ ಇರಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಇವಳ ಸ್ಟೋರಿ ಮುಂದೆ ಏನಾಗುತ್ತೆ ಅನ್ನೋದನ್ನ ನೀವು ತಪ್ಪದೇ ಈ ವಿಡಿಯೋನ ನೋಡ್ಕೊಂಡು ಹೋಗಿ. ಎಲ್ಲಿ ಹೋದ್ಲು ಈ ನೇತ್ರ? ಇಷ್ಟೊತ್ತಾದ್ರೂ ಬರಲೇ ಇಲ್ಲಲ್ಲ. ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ, ಏನು ಬರ್ತಾಳೋ ಇಲ್ಲಪ್ಪ. ಮನೇಲಿ ಬೇರೆ ಕೆಲಸ ಭಾಳ ಐತೆ, ಹೋಗಿ ಕೆಲಸ ಮಾಡ್ಕೊಂಬಂದ್ಬಿಡೋಣ. ಬೇಡ ತಡಿ, ಮತ್ತೆ ನಾನು ಆ ಕಡೆ ಹೋದ್ಮೇಲೆ ಇವಳು ಈ ಬಂದರೆ ಮತ್ತೆ ಮನೆಗೆ ಹೋಗ ಮುಖ್ಯ ಮುಂದೆ ಎಲ್ಲ ಹೇಳೋಕ್ಕಾಗಲ್ಲ. ಇಲ್ಲೇ ಹೇಳೋದು ಒಳ್ಳೇದು. ಸರಿ, ನೋಡೋಣ ತಡಿ, ಬರ್ಬೋದು. ಅಯ್ಯೋ, ಬಂದ್ಲು ನೇತ್ರ ನೇತ್ರ. ಏನು ಸಾವಿತ್ರಕ್ಕವರು ನಮ್ಮನ್ನ ನೆನೆಸ್ಕೊಂಡ್ಬಿಟ್ಟಿದ್ದೀರಾ? ಏನು ಇಲ್ಲಿ ನಿಂತಿದ್ದೀರಾ ಬಿಸಿಲಲ್ಲಿ? ನಿನಗೆ ಕಾಯ್ತಾ ಇದ್ದೆ ಕಣೆ, ನಿನ್ನ ಹತ್ರ ಏನೋ ಮಾತಾಡ್ಬೇಕಿತ್ತು. ಏನಕ್ಕ ಅಂಥದ್ದು? ನೀನು ನನ್ನ ಹತ್ರ ಮಾತಾಡೋ ಅಂಥದ್ದು ಏನಿದೆ? ನೀನು ಹಾಕಿರೋ ಬಟ್ಟೆ ಭಾಳ ಚೆನ್ನಾಗೈತೆ ಕಣೆ ನೇತ್ರ, ನನಗೂ ಹಾಕೋಬೇಕು ಅಂತ ಭಾಳ ಇಷ್ಟ. ಆದರೆ ನನ್ನ ಗಂಡ ಇದನ್ನೆಲ್ಲ ಹಾಕೊಳಕ್ಕೆ ಬಿಡೋದೇ ಇಲ್ಲ. ಈ ಚೂಡಿದಾರ ಹಾಕಿರೋದಕ್ಕೇ ಯಾವಾಗಲೂ ಬೈತಿರ್ತಾನೆ. ನಾನು ಬೈದ್ರೆ ಬೈಕೋ ಅಂತ ಇದನ್ನೇ ಹಾಕೋತೀನಿ. ನೋಡು, ಎಲ್ಲದಕ್ಕೂ ಕೇಳ್ಕೊಂಬಂದಿರಬೇಕು. ಹೂನಕ್ಕ, ಈ ಬಟ್ಟೆ ಎಷ್ಟು ಫ್ರೀ ಅನ್ಸುತ್ತೆ ಗೊತ್ತಾ? ನಾನಂತೂ ಈ ಡ್ರೆಸ್ ಹಾಕೊಂಡ್ಬಿಟ್ರೆ ನನಗೆ ಯಾರಿಗೂ ಮಗು ಇದೆ ಅಂತಾನೆ ಯಾರಿಗೂ ಅನ್ಸೋದೇ ಇಲ್ಲ. ನೀನು ಇದೇ ಥರದ್ದು ಹಾಕೋ, ಬೇಕಾದ್ರೆ ನಾನೇ ತಂದ್ಕೊಡ್ತೀನಿ. ಹಾಂ, ಇಲ್ಲವಾ, ಬೇಡ ಬೇಡ, ನನ್ನ ಗಂಡ ಒಪ್ಪಲ್ಲ, ಬೈತಾನೆ. ನಾನು ನಿನ್ನ ಹತ್ರ ಮಾತಾಡಕ್ಕೆ ಬಂದಿದ್ದ ವಿಷಯನೇ ಬೇರೆ ಕಣೆ. ಏನಕ್ಕ ಅಂಥದ್ದು? ಅದೇ ನಿಮ್ಮ ಮನೆಯಿಂದ ಆ ಕಡೆ 2ನೇ ಬೀದಿ ಹಿಂದೆ ಇದ್ದಾಳಲ್ಲ ರುಕ್ಕು, ಅವಳ ವಿಷಯ. ಅವಳ ವಿಷಯ ನೀವು ನನ್ನ ಹತ್ರ ಏನಕ್ಕ ಮಾತಾಡಬೇಕು? ಅದಕ್ಕೂ ನನಗೂ ಏನು ಸಂಬಂಧ? ಅದೆಲ್ಲ ಕಣೆ, ಆ ಸಂಬಂಧ ಇರೋದು ನಿನ್ನ ಗಂಡನ ಜೊತೆಗೇನೆ, ಅದಕ್ಕೇನೆ. ಏನು ಹೇಳ್ತಿದ್ಯಕ್ಕ ನೀನು? ತಲೆಗಿನ ನೆಟ್ಟಗಿಡ್ಕೊಂಡು ಮಾತಾಡು. ಏನು ಸಂಬಂಧ ಅದು ಇದು ಅಂತಿದ್ಯಾ? ನನ್ನ ಗಂಡಂಗೂ ರುಕ್ಕುಗೂ ಏನು ಸಂಬಂಧ ಐತೆ? ಏನು ಹೇಳ್ತಿದ್ಯಾ ನೀನು? ಅಯ್ಯೋ ಪೆದ್ದಿ, ಹೇಳೋದನ್ನ ಕೇಳು. ನೀನು ವಾರದಲ್ಲಿ 5 ದಿನ ಪಾರ್ಲರಿಗೆ, ಮಾರ್ಕೆಟಿಗೆ, ಸೀರೆ ತರಕ್ಕೆ ಅಂತ ಬರೀ ಟೌನ್ಗೆ ಹೋಗ್ತಾನೆ ಇರ್ತೀಯ. ನಿನ್ನ ಗಂಡ ಇಲ್ಲೇ ಒಂದು ಸೀರೆ ಅಂಗಡಿ ಓಪನ್ ಮಾಡಿದ್ದಾನೆ, ಅದೇ ಗೊತ್ತಿಲ್ಲ ನಿನಗೆ.
ಹೇಳ್ತೀಯಾ ನೆಟ್ಟಿಗೆ ಹೇಳು, ಇಲ್ಲ ಸುಮ್ಮನಾದ್ರೂ ಇರೋ ಅತ್ಲಾಗೆ. ಅವಳು ರುಕ್ಕು ಇದೇ ರೋಡಲ್ಲೇ ಈಗ ನಿಂತಿದ್ಯಲ್ಲ ನೀನು, ಇದೇ ಜಾಗದಲ್ಲೇ ಅಳ್ಕೊಂಡು ನಿಂತಿದ್ಲು. ನಿನ್ ಗಂಡ ಸಮಾಧಾನ ಮಾಡ್ತಾ ಇದ್ದ, ಮತ್ತೆ ಅವಳ ಕೈಗೇನೋ ಬ್ಯಾಗ್ ಕೊಟ್ಟಂಗಿತ್ತು, ಏನ್ ಕೊಟ್ನೋ ಏನೋ ಗೊತ್ತಿಲ್ಲ. ಅವಳು ಆಮೇಲೆ ಮಾತಾಡ್ಕೊಂಡು ಆ ಕಡೆ ಹೋದು, ನಿನ್ ಗಂಡ ಈ ಕಡೆ ಹೋದ. ಏನೋ ನಡೀತಿದೆ ಅವರಿಬ್ರ ಮಧ್ಯೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಒಂದ್ಸಲ ನಿನ್ ಗಂಡನ ಹತ್ರ ವಿಚಾರಿಸು ಸರಿಯಾಗಿ. ಹೌದಾ? ಅಯ್ಯೋ ಇರ್ಲಿ ಬಿಡಕ್ಕ, ಅವಳು ಏನೋ ಮಾತಾಡ್ಸಿರ್ಬೇಕು, ಮಾತಾಡಿರ್ತಾರೆ ಅಷ್ಟೇ. ಆ ಥರ ಏನಿರಲ್ಲ ಅನ್ಸುತ್ತೆ ಬಿಡಿ, ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಏ ಕೋಣ ಕೋಣ, ಅವಳಿಗೆ ಗಂಡ ಇಲ್ಲ ಕಣೆ, ನೀನು ಅಲ್ಲಿ ಇಲ್ಲಿ ಸುತ್ತಾ ಇರ್ತೀಯ. ನಿನ್ ಗಂಡನು ನೋಡಕ್ ಚೆನ್ನಾಗಿದ್ದಾನೆ, ಅವರಿಬ್ರ ಮಧ್ಯೆ ಏನಾದ್ರೂ ಇರ್ಬೋದೇನೋ ಅಂತ ಅನುಮಾನ. ಸುಮ್ಮನೆ ಯಾಕೆ ದೊಡ್ಡದಾಗಕ್ ಬಿಡ್ತೀಯ? ಸಣ್ಣದಲ್ಲಿದ್ದಾಗೇನೆ ಕೇಳಿ ತಿಳ್ಕೊಳಕ್ಕಾಗಲ್ವಾ? ಸರಿ ತಾಳಕ್ಕ, ವಿಚಾರಿಸ್ತೀನಿ. ಆ ಥರ ಏನು ಇಲ್ಲ ಅಂತ ನನಗೆ ಗೊತ್ತಾದ್ರೆ ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ಅಯ್ಯೋ ನಿನ್ನ ಇರೋದು ಹೇಳಿದ್ರೆ ಹಿಂಗೆ ನೋಡು, ಏನು ನಿನ್ ಜೀವನ ಹಾಳಾಗಬಾರ್ದು ಅಂತ ಹೇಳ್ದೆ ನಾನು. ಹಾಳೇ ಮಾಡ್ಕೊಂತೀಯ ಅಂದ್ರೆ ಮಾಡ್ಕೋ ಹೋಗು, ನನಗೇನು. ಸರಿ ತಗೋ, ಬರ್ತೀನಿ ನಾನು, ಕೇಳ್ತೀನಿ ನನ್ನ ಗಂಡನ. ಏನು ಇಲ್ಲ ಅಂತ ಹೇಳಿದ್ರೆ ಮಾತ್ರ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ತಾಟ್ಕಿತ್ತಿ ಹೋದಂಗೆ ಹೋಯ್ತಾಳೆ ನೋಡು. ಏನಾರ ಹೇಳಿದ್ರೆ ಕೇಳೋಣ ಸಮಾಧಾನವಾಗಿ ಅನ್ನೋದೇ ಇಲ್ಲ, ಯಾವಾಗಲೂ ಉರಿತಾನೆ ಇರ್ತಾಳೆ. ಆ ಮುಚ್ಚಿ ಹೆಂಗಾದ್ರೂ ಇದ್ದಾಳೆ ಇವಳ ಹತ್ರ.